ಕರ್ನಾಟಕ ರತ್ನ ರಾಷ್ಟ್ರಕವಿ ಕುವೆಂಪುರವರ ಜೊತೆಯಲ್ಲಿಯೇ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂದಿರುವುದು ಅರ್ಥಪೂರ್ಣವಾಗಿದೆ. ರಾಜ್ಕುಮಾರನ್ನ ಕರ್ನಾಟಕ ರತ್ನ ಅನ್ನುವ ಬಿರುದು ಕೊಡಬೇಕು ಅಂದಾಗ ರಾಜ್ಕುಮಾರರು ನನಗೆ ಮೊದಲು ಕೊಡೋದಲ್ಲ, ಮೊದಲು ಅದನ್ನು ಕುವೆಂಪು ಕೊಡಬೇಕು, ಆಮೇಲೆ ನನಗೆ ಕೊಡಬೇಕು ಅನ್ನೋದು. ಯಾಕೆಂದರೆ ರಾಜ್ಕುಮಾರಿಗೆ ತನಗಿಂತ ದೊಡ್ಡವರೊಬ್ಬರಿದ್ದಾರೆ ಕನ್ನಡದ ದೃಷ್ಟಿಯಿಂದ, ಅವರಿಗೆ ಅದು ಮೊದಲು ಸಲ್ಲಬೇಕು ಅನ್ನುವ ವಿನಯ ಇದೆಯಲ್ಲ, ಇದು ಕೃತಕವಲ್ಲ, ಇದು ನಿಜ ಅಂತ ಅನ್ನಿಸ್ತು. ಕನ್ನಡದ ಆಧಾರದ ಮೇಲೆ ಇಡೀ ವಿಶ್ವವನ್ನೇ ತಾನು ಅಪ್ಪಿಕೊಳ್ಳಬೇಕು ಅನ್ನುವ ಆಸೆ ಇದ್ದಂಥ ಹೃದಯ ವೈಶಾಲ್ಯದ ಮನುಷ್ಯ ಅವರು. ಗೋಕಾಕ್ ಚಳವಳಿಯ ನೇತೃತ್ವ ವಹಿಸಿಕೊಂಡು ಇಡೀ ಕನ್ನಡ ನಾಡನ್ನು ಸುತ್ತಿ ಆ ಚಳವಳಿಯನ್ನು ಯಶಸ್ವಿಗೊಳಿಸುವುದೇ ಇದಕ್ಕೆ ನಿದರ್ಶನ. ಹೀಗೆ ಗೋಕಾಕ್ ಚಳವಳಿಯ ಮೂಲಕ ಜನಮನ್ನಣೆ ಪಡೆದ ರಾಜ್ರವರಿಗೆ ರಾಜಕೀಯ ನಾಯಕರು ನೀಡಿದ ರಾಜಕೀಯ ಪ್ರವೇಶದ ಆಹ್ವಾನವನ್ನು ಅತಿ ವಿನಯವಾಗಿ ತಿರಸ್ಕರಿಸಿ ಕಲೆಯನ್ನೇ ಉಸಿರಾಗಿಸಿಕೊಂಡವರು ನಮ್ಮ ರಾಜ್ಕುಮಾರ್. ನಾಟಕ ಅಕಾಡೆಮಿಯ ಗುಬ್ಬಿ ವೀರಣ್ಣ ಪ್ರಶಸ್ತಿ ಹಾಗೂ ಕಲಾ ಕೌಸ್ತುಭ ಪ್ರಶಸ್ತಿ ರಾಜ್ಕುಮಾರ್ ಅವರ ಕಲಾ ಕಿರೀಟಕ್ಕೆ ಚಿನ್ನದ ಗರಿಗಳಾಗಿ ಮೆರುಗು ನೀಡಿವೆ. ಭಾರತ ದೇಶದಲ್ಲೇ ಚಲನಚಿತ್ರರಂಗದ ಅತ್ಯುನ್ನತ ಪ್ರಶಸ್ತಿಯಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕನ್ನಡ ನಾಡಿನ ಕಲಾವಿದರಾಗಿ ರಾಜ್ಕುಮಾರ್ ಅವರು ಪಡೆದಿರುವುದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ. ಸಾಧಿಸಬೇಕಾದ್ದು, ಸಾಧನೆ ಮಾಡಬೇಕಾದ್ದು ಬೇಕಾದಷ್ಟಿದೆ, ಅಗಾಧವಾಗಿದೆ. ಒಂದು ಸಾಗರ ಅಂತ ಹೇಳ್ತಾರೆ, ಹಾಗೆ ಇದೊಂದು ಕಲಾ ಸಾಗರ. ಈ ಸಾಗರದಲ್ಲಿ ನಮಗೆ ಎಷ್ಟು ಶಕ್ತಿ ಕೊಟ್ಟಿರ್ತಾನೋ ಭಗವಂತ, ಅಷ್ಟು ಮಾತ್ರ ನಾವು ಅನುಭವಿಸಬಹುದೇ ಹೊರತು ಅಷ್ಟನ್ನು ನಾನು ಮಾಡಬಲ್ಲೆ ಅಂತ ಹೇಳ್ಕೊಳ್ಳುವಷ್ಟು ಶಕ್ತಿ ನಮಗಿರೋದಿಲ್ಲ. ಡಾಕ್ಟರ್ ರಾಜ್ ಅಭಿನಯದ ರಾಜ್ಯ ಪುರಸ್ಕೃತ ಚಿತ್ರಗಳು ಬಂಗಾರದ ಹೂ, ಕುಲಗೌರವ, ಭಕ್ತ ಕುಂಬಾರ, ಬಬ್ರುವಾಹನ,